ಪತ್ರಿಕಾ ಪ್ರಕಟಣೆ. ಸ್ಮಶಾನ ಭೂಮಿ ಕೊರತೆಯ ಬಗ್ಗೆ ಅಧಿವೇಶನದಲ್ಲಿ ಧ್ವನಿ ಎತ್ತಿದ ಶಾಸಕರು ಎಲ್ಲ ಗ್ರಾಮ ತಾಂಡಗಳಿಗೆ ಸ್ಮಶಾನ ಭೂಮಿ ಒದಗಿಸಿ. ಶಾಸಕ ಪ್ರಭು ಚವ್ಹಾಣ್. ಔರದ ವಿಧಾನಸಭಾ ಕ್ಷೇತ್ರದಲ್ಲಿನ ಎಲ್ಲ ಗ್ರಾಮ ಮತ್ತು ತಾಂಡಗಳಿಗೆ ಸ್ಮಶಾನ ಭೂಮಿಯನ್ನು ಕಲ್ಪಿಸಬೇಕೆಂದು ಮಾಜಿ ಸಚಿವರು ಹಾಗೂ ಔರದ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಸರ್ಕಾರವನ್ನು ಆಗ್ರಹಿಸಿದರು. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ವಿಧಾನಸಭೆಯ ಬಜೆಟ್ ಅಧಿವೇಶನದಲ್ಲಿ ಶಾಸಕರು ಚುಕ್ಕೆ ಗುರುತಿನ ಪ್ರಶ್ನೆ ಕೇಳಿದ್ರು. ಔರದ ಕ್ಷೇತ್ರದಲ್ಲಿ 154 ಗ್ರಾಮಗಳು, 157 ತಾಂಡಗಳಿವೆ. ಕೆಲವು ಗ್ರಾಮ ಮತ್ತು ತಾಂಡಗಳಿಗೆ ಇಂದಿಗೂ ಸ್ಮಶಾನ ಭೂಮಿ ಇಲ್ಲ. ನಾನು ಪ್ರತಿ ವರ್ಷ ಗ್ರಾಮ ಸಂಚಾರ ಮಾಡುವ ವೇಳೆ ಬಹಳಷ್ಟು ಊರುಗಳಲ್ಲಿ ಸ್ಮಶಾನ ಭೂಮಿ ಬಗ್ಗೆ ಮನವಿಗಳು ಬರುತ್ತವೆ. ಹಿಂದೆ ಗಣೇಶಪುರ ಮತ್ತು ಲಿಂಗಿ ಗ್ರಾಮಗಳಲ್ಲಿ ರಸ್ತೆಯ ಮೇಲೆಯೇ ಅಂತಿಮ ಸಂಸ್ಕಾರ ನಡೆಸಲಾಗಿದೆ. ಸಾಕಷ್ಟು ಗಲಾಟೆಗಳು, ಪ್ರಕರಣಗಳು ದಾಖಲಾಗಿವೆ ಎಂದು ಸದನಕ್ಕೆ ವಿಷಯದ ಗಂಭೀರತೆಯ ಬಗ್ಗೆ ಮನವರಿಕೆ ಮಾಡಿಕೊಟ್ಟರು. ಸರ್ಕಾರಿ ಜಮೀನು ಲಭ್ಯವಿರುವ ಕಡೆ ಕೂಡಲೇ ಸ್ಮಶಾನಕ್ಕಾಗಿ ಕಾಯ್ದಿರಿಸುವ ಕೆಲಸವಾಗಬೇಕು. ಜಮೀನಿಲ್ಲದ ಕಡೆ ಖಾಸಗಿಯವರಿಂದ ಖರೀದಿಸಲು ವ್ಯವಸ್ಥೆ ಮಾಡಬೇಕು. ಎಲ್ಲ ಗ್ರಾಮ ಮತ್ತು ತಾಂಡಗಳಿಗೆ ಸ್ಮಶಾನ ಭೂಮಿ ಕಲ್ಪಿಸುವ ಜೊತೆಗೆ ಅವುಗಳಿಗೆ ರಸ್ತೆ, ಚಿತಾಗಾರ, ಕಾಂಪೌಂಡ್, ವಿದ್ಯುತ್, ಕುಡಿಯುವ ನೀರು ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿದರು. ಶಾಸಕರ ಪ್ರಶ್ನೆಗೆ ಉತ್ತರಿಸಿದ ಕಂದಾಯ ಸಚಿವರಾದ ಕೃಷ್ಣೇಗೌಡರ್ ಅವರು ಗ್ರಾಮ, ತಾಂಡ ಸೇರಿದಂತೆ ಎಲ್ಲ ವಸತಿ ಪ್ರದೇಶಗಳಿಗೆ ಅವಶ್ಯಕ ಸ್ಮಶಾನ ಭೂಮಿ ಮಾಡಬೇಕೆಂದು ಕಳೆದ 10 ವರ್ಷಗಳಿಂದ ಎಲ್ಲ ಸರ್ಕಾರಗಳಿಂದ ಪ್ರಯತ್ನಗಳು ನಡೆದಿವೆ. ಹೈಕೋರ್ಟ್ ಕೂಡ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದೆ. ಆದರೂ ಕೆಲವು ಗ್ರಾಮಗಳಿಗೆ ಎಂದಿಗೂ ಸ್ಮಶಾನ ಭೂಮಿ ಕೊಡಲು ಸಾಧ್ಯವಾಗದೇ ಇರುವುದು ಬೇಸರದ ಸಂಗತಿ ಎಂದರು. ಲಭ್ಯವಿರುವ ಸರ್ಕಾರಿ ಜಮೀನನ್ನು ರೈತರು ಹಾಗೂ ಅನ್ಯ ವಿಷಯಗಳಿಗೆ ಕೊಡುವ ಕಾರಣ ಸ್ಮಶಾನ ಭೂಮಿಗೆ ಜಮೀನು ಇಲ್ಲದಂತಾಗಿದೆ. ಸ್ಮಶಾನ ಭೂಮಿ ಇಲ್ಲದ ಗ್ರಾಮಗಳಲ್ಲಿ ಖಾಸಗಿಯವರಿಂದ ಮಾರ್ಗಸೂಚಿ ದರಕ್ಕಿಂತ 3 ಪಟ್ಟು ಹಣ ನೀಡಿ ಖಾಸಗಿ ಜಮೀನು ಖರೀದಿಸಲಾಗುತ್ತದೆ. ಕಳೆದ 3 ವರ್ಷದಲ್ಲಿ ರಾಜ್ಯದಲ್ಲಿ ಸ್ಮಶಾನ ಭೂಮಿಗಳ ಖರೀದಿಗೆ 58 ಕೋಟಿ ಖರ್ಚು ಮಾಡಲಾಗಿದೆ ಎಂದರು. ಔರದ ಬಿ ಕ್ಷೇತ್ರದಲ್ಲಿ 154 ವಸತಿ ಪ್ರದೇಶಗಳ ಪೈಕಿ 9 ಪ್ರದೇಶಗಳಲ್ಲಿ ಸ್ಮಶಾನ ಭೂಮಿ ಇಲ್ಲವೆಂದು ಮಾಹಿತಿ ಬಂದಿದೆ. ಈ ಪೈಕಿ 2 ಗ್ರಾಮಗಳಲ್ಲಿ ಸರ್ಕಾರಿ ಜಮೀನಿದ್ದು ವಾರದೊಳಗಾಗಿ ಸ್ಮಶಾನಕ್ಕೆ ಕಾಯ್ದಿರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಆದೇಶಿಸಲಾಗಿದೆ. ಉಳಿದೆಡೆ ಪಕ್ಕದ ಊರುಗಳಲ್ಲಿ ಜಮೀನು ಕಾಯ್ದಿರಿಸಲು 15 ದಿನಗಳಲ್ಲಿ ವ್ಯವಸ್ಥೆ ಮಾಡಲಾಗುತ್ತದೆ. ಎಲ್ಲ ಗ್ರಾಮಗಳಿಗೆ ಕನಿಷ್ಠ ಸ್ಮಶಾನ ಭೂಮಿ ಸೌಲಭ್ಯ ಇರಬೇಕು ಎಂಬ ಉದ್ದೇಶ ಹೊಂದಿದ್ದು, ಒಂದು ವೇಳೆ ಇದಕ್ಕೆ ಒಪ್ಪದೆ ಇದ್ದಲ್ಲಿ ಸ್ಥಳೀಯವಾಗಿ ಖಾಸಗಿಯವರು ಮಾರಾಟಕ್ಕೆ ಸಿದ್ಧರಿದ್ದಲ್ಲಿ ಅಂತಹ ಪ್ರಸ್ತಾವನೆಗಳನ್ನು ಸಲ್ಲಿಸುವಂತೆ ಜಿಲ್ಲಾಧಿಕಾರಿಯವರಿಗೆ ಸೂಚಿಸಲಾಗುತ್ತದೆ ಎಂದರು. ಇದಲ್ಲದೆ ಸಾರ್ವಜನಿಕ ಸ್ಮಶಾನಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಗ್ರಾಮ ಪಂಚಾಯಿತಿಯ ಮೂಲಕ ಕ್ರಮ ವಹಿಸಲಾಗುವುದೆಂದು ಭರವಸೆ ನೀಡಿದರು. ಸ್ಮಶಾನ ಭೂಮಿ ಕೊರತೆಯ ಬಗ್ಗೆ ಅಧಿವೇಶನದಲ್ಲಿ ಸವಿಸ್ತಾರ ಚರ್ಚೆ ನಡೆಯಿತು. ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಮಾತನಾಡಿ, ರಾಜ್ಯದಲ್ಲಿ ಸ್ಮಶಾನ ಭೂಮಿಗೆ 58 ಕೋಟಿ ಖರ್ಚು ಮಾಡಲಾಗಿದೆ ಎಂದು ತಿಳಿಸಲಾಗಿದೆ. ಆದರೆ ಎಲ್ಲ ತಾಲೂಕುಗಳಿಗೆ ಇದು ಸಾಲುವುದಿಲ್ಲ. ಅನ್ಯ ವಿಷಯಗಳಿಗೆ ಸರ್ಕಾರಿ ಜಮೀನು ಕೊಡುವುದರಿಂದ ಸ್ಮಶಾನಕ್ಕೆ ಜಾಗ ಇಲ್ಲದಂತಾಗಿದೆ. ಶಾಲೆ, ಅಂಗನವಾಡಿ ಮತ್ತು ಸ್ಮಶಾನ ಭೂಮಿಗಳಿಗೆ ಮೊದಲು ಆದ್ಯತೆ ನೀಡಿ ನಂತರ ಅನ್ಯ ಕಾರ್ಯಕ್ಕೆ ಮಂಜೂರು ಮಾಡುವಂತೆ ಕಟ್ಟುನಿಟ್ಟಿನ ಆದೇಶಗಳನ್ನು ಹೊರಡಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಎಲ್ಲ ತಾಂಡಗಳು ಕಂದಾಯ ಗ್ರಾಮಗಳಾಗಲಿ. ಬೀದರ್ ಜಿಲ್ಲೆಯಲ್ಲಿ ಹೆಚ್ಚು ತಾಂಡಗಳಿದ್ದು ಔರದ ಕ್ಷೇತ್ರದಲ್ಲಿ 157 ತಾಂಡಗಳಿವೆ. ಈ ಪೈಕಿ 30 ತಾಂಡಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡಲಾಗಿದೆ. ಉಳಿದೆಲ್ಲ ತಾಂಡಗಳನ್ನು ಮಾನದಂಡಗಳ ಅನ್ವಯ ಕಂದಾಯ ಗ್ರಾಮಗಳನ್ನಾಗಿ ಮಾಡಬೇಕು ಮತ್ತು ಹಾಗೆಯೇ ಗೋಮಾಳ ಸೇರಿದಂತೆ ಸರ್ಕಾರದ ಜಮೀನುಗಳ ಅತಿಕ್ರಮಣಕ್ಕೆ ನಿಯಂತ್ರಿಸಬೇಕು ಎಂದು ಶಾಸಕರಾದ ಪ್ರಭು ಚವ್ಹಾಣ್ ಅವರು ಆಗ್ರಹಿಸಿದರು. ತಾಂಡಗಳ ಪಟ್ಟಿ ಒದಗಿಸಿದಲ್ಲಿ ಅಗತ್ಯ ಕ್ರಮ ವಹಿಸಲಾಗುವುದೆಂದು ಸಚಿವರು ತಿಳಿಸಿದರು. ತಪ್ಪು ಮಾಹಿತಿಗೆ ಆಕ್ಷೇಪ. ಲಿಖಿತ ಉತ್ತರದಲ್ಲಿ ಕಮಲನಗರ ತಾಲೂಕಿನ ಗ್ರಾಮಗಳಲ್ಲಿ ಔರದ ಗ್ರಾಮಗಳೆಂಬ ಮತ್ತು ಔರದ ತಾಲೂಕಿನ ಗ್ರಾಮಗಳನ್ನು ಕಮಲನಗರದ ಗ್ರಾಮಗಳೆಂದು ತಪ್ಪಾಗಿ ಉಲ್ಲೇಖಿಸುವುದಕ್ಕೆ ಶಾಸಕರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಎರಡೂ ನನ್ನ ಕ್ಷೇತ್ರದಲ್ಲಿ ಇವೆಯಾದರೂ ಸದನಕ್ಕೆ ತಪ್ಪು ಮಾಹಿತಿ ನೀಡಬಾರದೆಂದು ತಿಳಿಸಿದ್ರು. ಅಧ್ಯಕ್ಷರೇ, ಸುಪ್ರೀಂ ಕೋರ್ಟಿನ ಪ್ರತಿ ಸಂಖ್ಯೆ 1837 ಮಾನ್ಯ ಕಂದಾಯ ಸಚಿವರಿಗೆ ಕೇಳಿಬಯಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದಾರೆ. ಸನ್ಮಾನ್ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಓಕೆ. ನಮ್ಮ ತಾಲೂಕಿನಲ್ಲಿ
154 ಊರಿದೆ ಸಭಾಧ್ಯಕ್ಷರೇ, 157 ತಾಂಡ ಇದೆ. ತಾಂಡ ಉಲ್ಲೇಖ ಮಾಡಿಲ್ಲ. ಆಮೇಲೆ ನಾನು ಪ್ರತಿ ವರ್ಷ ಗ್ರಾಮ ಸಂಚಾರ ಮಾಡ್ತೀವಿ ಸಭಾಧ್ಯಕ್ಷರೇ. ಊರು ಹೋದ್ರೆ ಸಮಸ್ಯೆ ಸ್ಮಶಾನ ಭೂಮಿ. ನಮ್ಮ ಅವರು ಕಮನರ್ ತಾಲೂಕಾ ಬೇರೆ ಇದೆ, ಅವರ ತಾಲೂಕಾ ಬೇರೆ ಇದೆ. ಬೇರೆ ಬೇರೆ ಊರವರು ಅಧಿಕಾರಿ ಅವರು ಕಮನರ್ ತಾಲೂಕಾ ಸೇರ್ಸ್ಯಾರ, ಅರ್ಧ ಅವರು ಅವರ ಸೇರ್ಸ್ಯಾರ. ಇರ್ಲಿ, ನಮ್ಮದೇ ವಿಧಾನಸಭಾ ಕ್ಷೇತ್ರ ಅವ. ಆದರೆ ಇಲ್ಲಿ ಸ್ಮಶಾನ ಭೂಮಿ ಪೂರ್ತಿ ಇಲ್ಲ. ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಪೂರ್ತಿ ಊರಿನಲ್ಲಿ ಸ್ಮಶಾನ ಭೂಮಿ ಆಗಬೇಕು, ನಂಬರ್ 1. ಆಮೇಲೆ ಎರಡನೇ, ಪೂರ್ತಿ ಮೂಲಭೂತ ಸೌಕರ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಕಾಂಪೌಂಡ್ ವಾಲ, ನೀರಿನ ವ್ಯವಸ್ಥೆ, ವಿದ್ಯುತ್ ಎಲ್ಲ ಕಡಿಮೆ ಇದೆ. ಅದಕ್ಕಾಗಿ ಮಂತ್ರಿ ಆಗ್ತಿದ್ದೆ ನಮ್ಮ ಬಹಳ ಅವ್ರ ಬಗ್ಗೆ ಗೌರವ ಇದೆ. ಬಟ್ ನಮ್ಮ ಕಡೆ ಬಹಳ ತೊಂದರೆ ಇದೆ. ನಮ್ಮ ತಾಲೂಕಾ ಬಾರ್ಡರ್ ತಾಲೂಕಾ, ಬ್ಯಾಕ್ವರ್ಡ್ ತಾಲೂಕಾ ಇದೆ. ಅದಕ್ಕಾಗಿ ತಾವು ದಯವಿಟ್ಟು ಎಲ್ಲೆಲ್ಲಿ ನಮ್ಮ ತಾಂಡಾನೇ ಒಟ್ಟೆ ಸ್ಮಶಾನ ಭೂಮಿ ಇಲ್ಲ, ಬೇರೆ ಬೇರೆ ದೊಡ್ಡ ಊರಿನಲ್ಲಿ ಇಲ್ಲ. ಮೂಲಭೂತ ಸೌಕರ್ಯ ಒಂದು ಸ್ಮಶಾನ ಕೌಂಟೆ ಆಗಿ ಮಾಡಬೇಕು. ಆಮೇಲೆ ಸರ್ಕಾರಿ ಜಮೀನು ಕೆಲವು ಇದೆ, ಕೆಲವು ಕಡೆ ಸರ್ಕಾರಿ ಜಮೀನು ಇಲ್ಲ. ಪ್ರೈವೇಟ್ ಜಮೀನ ತಾವು ಸರ್ಕಾರ ಕಡೆಯಿಂದ ಪರ್ಚೇಸ್ ಮಾಡಿ ನಮ್ದು ಕೊಡಬೇಕು, ಒತ್ತಾಯ ಇದೆ. ಆಮೇಲೆ ಅವ್ರು ಮಾಡ್ತಾ ಇದ್ರಿ 2ನೇ ಟೈಮ್ 3ನೇ ಟೈಮ್ ಕೊಡ್ತೀರಿ. ಈ ಜಮೀನ ವ್ಯಾಲ್ಯೂ ಜಾಸ್ತಿ ಆಗಿದೆ, ಪ್ರೈವೇಟ್ ಅವರು ಕೊಡ್ತಾ ಇಲ್ಲ. ಅದಕ್ಕಾಗಿ ತಾವು ಯಾವ ತರ ತಾವು ಮುಂದೆ ರೇಟ್ ಫಿಕ್ಸ್ ಮಾಡ್ತೀರಿ, ಮಾಡಬೇಕು. ನಮ್ಮ ತಾಲೂಕು ಪೂರ್ತಿ ಸ್ಮಶಾನ ಭೂಮಿ ಆಗಬೇಕು ಅನ್ನೋ ಒತ್ತಾಯ ಇದೆ. ಓಕೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಕೇಳುವಂತಹದ್ದು ಸಮಸ್ಯೆ ಇದೆ, ನಾನು ಇಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಸುಮಾರು ಕಡೆ ಕಳೆದ ಒಂದು 10 ವರ್ಷದಿಂದನೂ ಕೂಡ ನಾವು ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ದೇವೆ. ಎಲ್ಲ ವಸತಿ ಪ್ರದೇಶ, ಅದು ಗ್ರಾಮ ಇರಲಿ, ಗ್ರಾಮದ ಮಾನ್ಯತೆ ಇಲ್ಲದೆ ಹೋಗ್ಲಿ. ಯಾಕಂದ್ರೆ ತಾಂಡಗಳಿಗೆ ಹಿಂದೆ ಗ್ರಾಮದ ಮಾನ್ಯತೆ ಇರಲಿಲ್ಲ, ನಾವೀಗ ಅದನ್ನ ಕೊಡ್ತಾ ಇದ್ದೇವೆ. ಯಾವುದೇ ಇರಲಿ, ಅಲ್ಲಿ ಅವಶ್ಯ ಇರುವಷ್ಟು ಸ್ಮಶಾನ ಭೂಮಿ ಕೊಡಬೇಕು ಅನ್ನೋದು 10 ವರ್ಷದಿಂದ ಎಲ್ಲ ಸರ್ಕಾರ ಪ್ರಯತ್ನ ಮಾಡಿದೆ. ಹೈಕೋರ್ಟ್ನವರು ಕೂಡ ಇದನ್ನ ತುಂಬಾ ಬಹಳ ಬೆನ್ನತ್ತಿ ಮಾಡಿಸಿದ್ದಾರೆ. ಆದ್ರೂ ಕೂಡ ಕೆಲವು ಕಡೆ ಇನ್ನೂ ನಾವು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಇರೋ ಭೂಮಿ ಎಲ್ಲ ನಾವು ರೈತರಿಗೆ ಕೊಡಿ, ಅದಕ್ಕೆ ಕೊಡಿ, ಇದಕ್ಕೆ ಕೊಡಿ ಅಂತ ಕೊಟ್ಬಿಟ್ಟು ಕೊನೆಗೆ ಈಗ ಸ್ಮಶಾನಗಳಿಗೆ ಭೂಮಿ ಲಭ್ಯ ಇಲ್ಲದ ಹಾಗೆ ಆಗಿದೆ. ಸ್ಮಶಾನ ಭೂಮಿ ಕೊಡೋದಕ್ಕೋಸ್ಕರ ಈಗ ಕಳೆದ 3 ವರ್ಷದಲ್ಲಿ ಅಧ್ಯಕ್ಷರೇ ಸುಮಾರು 58 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೇವೆ. ಈಗ ಸ್ಮಶಾನಕ್ಕೆ ಎಲ್ಲ ಕೊಟ್ಟು ಕೊನೆಗೆ ಸ್ಮಶಾನಕ್ಕೆ ಖರೀದಿ ಮಾಡುವಂತ ಹಂತಕ್ಕೂ ಬಂದು ನಿಂತಿದ್ದೇವೆ. 58 ಕೋಟಿ ಖರ್ಚು ಮಾಡಿದ್ದೇವೆ ಖರೀದಿ ಮಾಡಲಿಕ್ಕೆ. ಸೊ ಎನಿವೆ, ಅದು ಒಂದು ಬದಿಗಿದ್ರು ಕೂಡ ಈಗ ಇವ್ರ ಕ್ಷೇತ್ರದಲ್ಲಿ ನನಗೆ ಬಂದಿರೋ ವರದಿ ಪ್ರಕಾರ ಅವರು 154 ವಸತಿ ಪ್ರದೇಶಗಳ ಪೈಕಿ 9 ಪ್ರದೇಶಗಳಿಗೆ ಸ್ಮಶಾನ ಲಭ್ಯ ಇಲ್ಲ, ಅಥವಾ ಇರೋದು ದೂರ ಇದೆ, ಸೂಕ್ತ ಅಲ್ಲ ಅಂತ ನಾನು ಬಂದಿರುವಂತಹ ವರದಿ. ಈಗ 9 ಪೈಕಿ 2 ಗ್ರಾಮಕ್ಕೆ ಆ ಗ್ರಾಮದ ಮಿತಿಯಲ್ಲೇ ಸರ್ಕಾರಿ ಭೂಮಿ ಲಭ್ಯ ಇದೆ. ಅದನ್ನ ಇನ್ನೊಂದು ವಾರದ ಒಳಗಡೆ ಅವರಿಗೆ ನಾನು ಸ್ಮಶಾನಕ್ಕೆ ರಿಸರ್ವ್ ಮಾಡಲಿಕ್ಕೆ DC ಅವರಿಗೆ ಆಲ್ರೆಡಿ ಆದೇಶ ಬೆಳಿಗ್ಗೆ ಕೊಟ್ಟಿದ್ದೇವೆ. ಇನ್ನ 7 ವಸತಿ ಪ್ರದೇಶಗಳಿಗೆ ಆ ವಸತಿ ಪ್ರದೇಶ ಅಂದ್ರೆ ಆ ಗ್ರಾಮದ ವ್ಯಾಪ್ತಿಯಲ್ಲಿ ಲಭ್ಯ ಇಲ್ಲ, ಪಕ್ಕದ ಗ್ರಾಮದಲ್ಲಿ ಲಭ್ಯ ಇದೆ. ಅದನ್ನು ಕೂಡ ಇನ್ನು ಬರೋ ವಾರದಲ್ಲಿ ಪಕ್ಕದ ಗ್ರಾಮದಲ್ಲಿ ಇರೋದನ್ನು ರಿಸರ್ವ್ ಮಾಡೋಣ. ಜನ ಒಪ್ಪಬಹುದು, ಬಿಡಬಹುದು, ದೂರ ಆಗುತ್ತೆ ಅಂತ ಹೇಳ್ಬಹುದು, ಬಟ್ ಕನಿಷ್ಠ ಒಂದು ವ್ಯವಸ್ಥೆಯನ್ನಾದ್ರೂ ನಾವು ಮಾಡಿ ಕೊಡೋಣ. ಸೊ ಈ ಪ್ರಕಾರವಾಗಿ 9 ಇಲ್ಲದೆ ಇರುವಂತಹದಕ್ಕೆ ಬರುವ ಒಂದು 15 ದಿನದ ಒಳಗಡೆ ಒಂದು ಕಾದಿರಿಸುವಂತಹದನ್ನ ಮಾಡೋಣ. ಅದು ಅಲ್ಲದೆ ಅದು ಸೂಕ್ತ ಅಲ್ಲ ಅಂತ ಕಂಡು ಬಂದ ಸಂದರ್ಭದಲ್ಲಿ DC ಅವರು ಸ್ಥಳೀಯವಾಗಿ ಯಾರಾದ್ರೂ ಖಾಸಗಿಯವರು ಕೊಡೋ ಆಗಿದ್ರೆ, ನಮಗೆ ಎಟುಕುವ ದರದಲ್ಲಿ ಸಿಗುವ ಆಗಿದ್ರೆ ಅದನ್ನ ಪ್ರಸ್ತಾವನೆ ಕಳಿಸ್ಲಿಕ್ಕೂ ನಾನು ಹೇಳ್ತೇನೆ, ಅದಕ್ಕೂ ಕೂಡ ನಾವು ಒದಗಿಸ್ಕೊಡ್ತೇವೆ. ಎರಡನೇದು ಅವ್ರು ಕೇಳಿದ ಪ್ರಶ್ನೆ, ಅದಕ್ಕೆ ಕಾಂಪೌಂಡು, ನೀರಿನ ವ್ಯವಸ್ಥೆ, ಅದು ನಾವು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಅವರು ಆ ಎಲ್ಲ ಸೌಲಭ್ಯಗಳನ್ನ ಕೊಡಬೇಕಾಗುತ್ತೆ. ನರೇಗಾದಲ್ಲಿ ಅದೆಲ್ಲದಕ್ಕೂ ಕೂಡ ಸ್ಟ್ಯಾಂಡರ್ಡ್ ಎಸ್ಟಿಮೇಟೇ ಇದೆ.
ಕಾಂಪೌಂಡ್ ಮಾಡಿ ನೀರಿನ ವ್ಯವಸ್ಥೆ ಮಾಡಿಕೊಡುವಂತಹದ್ದು ಗ್ರಾಮ ಪಂಚಾಯತಿಯವ್ರು ಮಾಡಿಕೊಡ್ಬೇಕು. ನಾನು ಅವ್ರಿಗೆ DC ಅವ್ರಿಗೆ ಹೇಳ್ತೇನೆ, CO ಅವ್ರಿಗೆ ಸೂಚನೆ ಕೊಡ್ಲಿಕ್ಕೆ ಇದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ನರೇಗಾ ಕಾರ್ಯಕ್ರಮ ಉಪಯೋಗಿಸಿ ಮಾಡ್ಲಿಕ್ಕೆ. ನರೇಗಾ ಮುಂದೆ ಏನಾಗುತ್ತೆ ನೋಡೋಣ, ಬಟ್ ಯಾವ್ದಾದ್ರು ಒಂದು ಪ್ರಾವಿಷನ್ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ನಮ್ದು ಕೃಷ್ಣ ಅವರಿಗೆ ತಾವು 58 ಕೋಟಿ ಪ್ರಾವಿಷನ್ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಖರ್ಚು ಒಂದು ಜಿಲ್ಲೆಗೆ ಎಷ್ಟು ಬರ್ತತೆ? 1.5 ಕೋಟಿ ಬರ್ಬೋದು. ತಾಲೂಕುಗಳಿಗೆ ಬಂದ್ರೆ 20 ಲಕ್ಷ ಬರೋದು. ನಿಮ್ಗೆ ಎಲ್ಲೂ ಸಿಗಲ್ಲ. ಈಗ ಕರ್ನಾಟಕದಲ್ಲಿ ಎಲ್ಲೂ ನಿಮ್ಗೆ ಜಮೀನೇ ಸಿಗಲ್ಲ. ಇದ್ದ ಸರ್ಕಾರದ ಜಾಗ ಕೊಟ್ಟು ಈಗ ನಾವು ಅತ್ಯಂತ ಪರ್ಚೇಸ್ ಪರಿಸ್ಥಿತಿ ಬಂದಿದ್ದೀರಿ. ನಾನು ದಾವಣಗೆರೆಗೆ ಹೋಗಿದ್ದೆ ಅಧ್ಯಕ್ಷರೇ. ಅಲ್ಲಿ ಲ್ಯಾಂಡ್ ಗ್ರಾಂಟ್ ನಾವೇ ಮಾಡಿಕೊಟ್ಟಿದ್ದೀರಿ. ಸುಮಾರು 100-120 ಎಕರೆ ಲ್ಯಾಂಡ್ ಗ್ರಾಂಟ್. ನಾನು ಹೋಗಿ ಅಶ್ವತ್ಥ ಕಟ್ಟೆ ಮೇಲೆ ಕೂತ್ಕೊಂಡು 1 ಎಕರೆ ಕೊಡ್ರಯ್ಯ ಅಂದ್ರೂ ಒಬ್ರು ಕೊಡಲ್ಲ. ಸ್ಕೂಲು ಕೊಡಲ್ಲ, ಆಸ್ಪತ್ರೆ ಕೊಡಲ್ಲ. ಅದಕ್ಕೆ ನಾನು ಹೇಳುವಂಥದ್ದು, ನಾನು ಅವಾಗ ಪ್ರಯತ್ನ ಮಾಡಿ ಎಲ್ಲ DC-ಗಳಿಗೂ ಹೇಳಿದ್ದೆ, ದಯವಿಟ್ಟು ಇನ್ಮೇಲೆ ಎಲ್ಲೇ ನೀವು ಲ್ಯಾಂಡ್ ಗ್ರಾಂಟ್ಗಳು ಮಾಡಿ, ಇನ್ನು 20-30 ವರ್ಷಕ್ಕೆ ಅಲ್ಲಿ ಸ್ಕೂಲು, ಅಂಗನವಾಡಿ, ಸ್ಮಶಾನ ಅದರ ಪ್ರಾವಿಷನ್ ಮಾಡದಾದ್ಮೇಲೆ ಕೊಡಬೇಕು ಅಂತ ಸ್ಟ್ರಿಕ್ಟ್ ಆರ್ಡರ್ ಮಾಡಿ. ನೀವು ಇಲ್ಲಿ ಅದು ಬಹಳ ಇಂಪಾರ್ಟೆಂಟ್. ದಯವಿಟ್ಟು ಇದು ಮಾಡಿದ್ರೆ ಮುಂದಿನ ಜನಾಂಗಕ್ಕೆ ಒಳ್ಳೇದಾಗ್ತೈತೆ. ಇಲ್ಲ ಅಂತಂದ್ರೆ ಎಲ್ಲ ತಗೊಳಕ್ ರೆಡಿ ಇದ್ದಾರೆ. ನೀವು ಕೊಟ್ರೆ ಎಲ್ಲರೂ ಬರೋದು. ನೀವು ಎಲ್ಲಿ ಈ ಚಿತ್ರದುರ್ಗ ಹೋಗ್ತಾ ಇದ್ರೆ ಬೆಟ್ಟನೆಲ್ಲ ಉತ್ಕೊಂಡ್ಬಿಟ್ಟಿದ್ದಾರೆ. ಈಗ ಎಡಗಡೆ ನೀವು ಬೆಟ್ಟಗಳನ್ನೆಲ್ಲ ಉತ್ಕೊಂಡ್ಬಿಟ್ಟಿದ್ದಾರೆ ಮೇಲ್ಗಡೆ. ಇದನ್ನ ತಪ್ಪಿಸ್ಬೇಕು. ಮುಂದಿನ ಜನಾಂಗಕ್ಕೆ ನಾವೇನೋ ಉಳಿಸಿಲ್ಲ ಅಂದ್ರೆ ದೊಡ್ಡ ಸಮಸ್ಯೆ ಆಗ್ತದೆ. ಕೃಷ್ಣ ಅವರೇ, ದಯವಿಟ್ಟು ಇದನ್ನೆಲ್ಲಾ ಸರ್ಕ್ಯುಲರ್ ಅಲ್ಲಿ ನೀವು ಗ್ರಾಂಟ್ ಮಾಡ್ಬೇಕಾದ್ರೆ ಏನೇ ಮಾಡ್ಬೇಕಾದ್ರೂ ಇದನ್ನ ಉಳಿಸ್ಕೊಂಡು ಇನ್ನು 25 ವರ್ಷಕ್ಕೆ ಮುಂದೆ ಕೊಡ್ತೀರಿ ಅನ್ನೋದು ಒಂದು ಆದೇಶ ಮಾಡಿದ್ರೆ ಒಂದು ರೆಕಾರ್ಡ್ ಉಳಿಯುತ್ತೆ. ಧನ್ಯವಾದ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಹೇಳ ಪ್ರಕಾರ 10 ವರ್ಷದಿಂದ ನಾವು ಕೂಡ ಮಾಡಿದೀವಿ. ನಮ್ಮ ಸರ್ಕಾರ ಟೈಮ್ನಲ್ಲಿ ನಾವು ಸಂಚಾರ ಭೂಮಿ ಮಾಡಿದೀವಿ. ಸಮಯಕ್ಕೆ ಹೋಗ್ಲಿಕ್ಕೆ ರಸ್ತಾ ಎಲ್ಲ ಮಾಡಿದೀವಿ. ಆದ್ರೆ ಕೆಲವು ಊರು ಬಾಕಿ ಇದೆ. ತಾಂಡಾಗೆ ರೆವೆನ್ಯೂ ಆಗಿದೆ. ರೆವೆನ್ಯೂ ತಾಂಡಾಗೆ ಬಿ ಸಂಚಾರ ಭೂಮಿ ಇಲ್ಲ. ಆಮೇಲೆ ನಮ್ದು ವಿನಂತಿ ಇದೆ, ನಮ್ಮ ಜಿಲ್ಲೆನಲ್ಲಿ ಬಹಳ ತಾಂಡ ಇದೆ, ಜಾಸ್ತಿ ಇದೆ. ಬೀದರ್ ಜಿಲ್ಲೆನಲ್ಲಿ, ಅವರ ತಾಲೂಕಿನಲ್ಲಿ ಒಂದು 30 ತಾಂಡಾಗೆ ರೆವೆನ್ಯೂ ಮಾಡಿದಿರಿ. ನಮ್ಮ 157 ತಾಂಡ ಇದೆ. 157 ತಾಂಡ ಬಾಕಿ ತಾಂಡ ಸರ್ವೆ ಮಾಡಿ ರೆವೆನ್ಯೂ ಮಾಡಬೇಕು. ಏನ್ ಮಾನದಂಡ ಇದೆ ತಾವು ಮಾಡಬೇಕು, ವಿನಂತಿ ಇದೆ. ಆಮೇಲೆ ಫ್ಯೂಚರ್ನಲ್ಲಿ ಸಂಶಾನ್ ಭೂಮಿ ಬೇಕೇ ಬೇಕು. ಸನ್ಮಾನ ಸಚಿವರೇ, ನಮ್ 2 ಊರವ, ಲಿಂಗಿ, ಗಣೇಶ್ಪುರ್. ಒಂದು ಎಲ್ಲಿ ಬಾಜು ಅವರು ಜಾಗ ಕೊಟ್ಟಿಲ್ಲ. ಅವರು ಅಧ್ಯಕ್ಷ ಕೇಳ್ರಿ, ನೀವು ಅಪರೂಪ ಕ್ವಶನ್ ಕೇಳ್ತೀನಿ, ಆಯ್ತು ಹೇಳ್ತೀರಿ. ಅದನ್ನೇ ನೀವು ಹೇಳ್ತಾ ಇದ್ರೆ ಆಗದಿಂದ ರೋಡ್ ನಲ್ಲಿ ಅಂತಿಮ ಕ್ರಿಯೆ ಆಯ್ತು. ಗಣೇಶ್ಪುರ್ 1, ಲಿಂಗಿ 1, ನಮ್ದು ಊರು ತಾಲೂಕಿನಲ್ಲಿ ಬಹಳ ಗಂಭೀರ ಪರಿಸ್ಥಿತಿ ಆಯ್ತು. ತಹಶೀಲ್ದಾರ್ ಬಂತು, ಪೊಲೀಸ್ ಬಂತು, ಗಲಾಟೆ ಆಯ್ತು. ಅದಕ್ಕಾಗಿ ತಮ್ಮದೇ ವಿನಂತಿ ಇದೆ. ನಾನು 10 ವರ್ಷದಿಂದ ಮಾಡಿದೀವಿ. ನಾವೇ 4 ವರ್ಷ ದೇವರ ಕೃಪೆಯಿಂದ. ಬಟ್ ಕೆಲವು ಜನ ಜಾಗ ಕೊಡ್ತಾ ಇಲ್ಲ. ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿದೆ. ಅದಕ್ಕಾಗಿ ಸರ್ಕಾರಕ್ಕೆ ವಿನಂತಿ ಇದೆ, ವ್ಯಾಲ್ಯೂಯೇಷನ್ ತಾವು ಜಾಸ್ತಿ ಮಾಡ್ರಿ. ಆಮೇಲೆ ಪ್ರತಿ ಊರಿಗೆ ಸಂಶಾನ್ ಬೇಕು. ಫ್ಯೂಚರ್ ನಲ್ಲಿ ಏನ್ ಮಾಡ್ತೀರಿ? ಬಹಳ ಗಂಭೀರ ಪ್ರಶ್ನೆ ಇದೆ. ಗಂಭೀರ ಪ್ರಶ್ನೆಗೆ ತಾವು ಅಧ್ಯಕ್ಷರೇ ಥೋಡ ನಮ್ಮ ಯಾವಾಗ ಕ್ವಶನ್ ಹಾಕಲ್ಲ. 15 ನಿಮಿಷ ಮಾತಾಡುದು ಇಲ್ಲ, ಹೌದಾ? ವಿಷಯ ಗಂಭೀರ ಇದೆ, ಹೇಳಿದ್ದೀರಿ. ಅದಕ್ಕಾಗಿ ಮಂತ್ರಿಗೆ ವಿನಂತಿ ಇದೆ, ಪ್ರತಿ ತಾಂಡಾಗೆ ಬೇಕು. ಆಮೇಲೆ ಮೂಲ ಸೌಕರ್ಯ ತಾವು ಮಾಡಲೇಬೇಕು, ವಿನಂತಿ ಮಾಡ್ತಾ ಇದ್ದೀವಿ. ಮಾನ್ಯ ಅಧ್ಯಕ್ಷರೇ, ಪ್ರತಿಪಕ್ಷದ ನಾಯಕರು ಹೇಳಿದ್ದು 100ಕ್ಕೆ 100 ನಂದು ಕೂಡ ಸಹಮತ ಇದೆ. ಮತ್ತು ಅವರು ಸ್ಥಳೀಯವಾಗಿ ಗಮನಿಸಿರೋದು ಕೂಡ ನನ್ನ ಪ್ರಕಾರ ಸರಿ ಇದೆ. ಅವರ ಅಬ್ಸರ್ವೇಷನ್ ಎಲ್ಲಿ ಕೊಡು ಗುಡ್ಡ ಕೊಡು, ಅದು ಕೊಡು, ಇದು ಕೊಡು, ಕೊನೆಗೆ ಈಗ ನಾವು ಕೊಟ್ಟು ನಾವು ಭಿಕ್ಷಾ ಪಾತ್ರೆ ಎತ್ಕೊಂಡು ಓಡಾಡುವಂಗಾಗಿದೆ. ಈಗ ಅವ್ರು ಕೇಳ್ತಾ ಇರೋದು 100ಕ್ಕೆ 100 ಸರಿ ಇದೆ. ಈಗ ಹಿಂದೂ ಸಮಾಜದಲ್ಲಿ ಸುಡೋರು ಇದ್ದಾರೆ ಅಥವಾ ಉಳುವವರು ಇದ್ದಾರೆ. ಈಗ ಬೆಂಗಳೂರು ಸುತ್ತಮುತ್ತ ಯಾರು ಉಳ್ತಿದ್ರು ಅವರು ಕೂಡ ಅನಿವಾರ್ಯ ಜಾಗದ ಕೊರತೆಯಿಂದ ಈಗ ಸುಡೋ ಪದ್ಧತಿಗೆ ಬಂದಿದ್ದಾರೆ. ಆದ್ರೆ 2 ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಸುಡೋದಕ್ಕೆ ಅವಕಾಶ ಇಲ್ಲ. ಅವ್ರಿಗೆ ಭೂಮಿ ಕೊಡ್ಲೇಬೇಕು ನಾವು. ಆದ್ರೆ ಈಗ ಕೊಟ್ಟು ಅವರೆಲ್ಲ ಸಿಟ್ಟಾಗಿದ್ದಾರೆ. ಈಗ ಭೂಮಿ ಕೊಡ್ತಾ ಇಲ್ಲ ನಮ್ಗೆ ಅಂತ ಬಹಳ ಸಿಟ್ಟು ನಮ್ಮ ಮೇಲೆ.
ಈ ಕೊಟ್ಟು 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 ನಾ ಭೂಮಿ ಇಲ್ಲ ಅಂತ ಹೇಳಿದ್ರೆ ಕೇಳೋದಿಲ್ಲ ಯಾರು. ಎಲ್ಲಿವರೆಗೂ ಕೊಡೋದು? ಗುಡ್ಡನೂ ಕೊಡು, ಅದು ಕೊಡು, ಇದು ಕೊಡು. ಈ ರೀತಿ ಆದ್ರೆ ಅವ್ರು ಹೇಳಿದ್ದು ಸರಿ ಇದೆ. ಸ್ವಲ್ಪ ನಾವು ಶಾಲೆ, ಸ್ಮಶಾನ ಇಂಥ ಸೌಲಭ್ಯಗಳಿಗೆ ನಾಳೆ ಭವಿಷ್ಯದ, ಈಗ ಹಳ್ಳಿಯಲ್ಲೂ ಕೂಡ ಅಧ್ಯಕ್ಷರೇ ಹುಡುಗರಿದ್ದಾರೆ, ಯೂತ್ಸ್ ಇದ್ದಾರೆ, ಅವ್ರಿಗೊಂದು ಆಟದ ಮೈದಾನ ಕೇಳ್ತಾರೆ. ಎಲ್ಲಿಂದ ಕೊಡ್ತೀರಿ? ಅವ್ರಿಗೆ ಕೊಡ್ಬೇಕಾ ಬೇಡ? ಹಳ್ಳಿಯಲ್ಲಿದ್ದಾರೆ ಅಂತೇಳಿ ನಗರದ ಯಾವ್ದು ಸೌಲಭ್ಯ ಸಿಗಬಾರ್ದ? ನಾಳೆ ಅವರಿಗೂ ಆಟದ ಮೈದಾನ ಕೊಡ್ಬೇಕಾಗುತ್ತೆ, ನಾವು ಪಾರ್ಕ್ ಕೊಡ್ಬೇಕಾಗುತ್ತೆ. ಹಳ್ಳಿಯಲ್ಲಿ ಶಾಲೆಗೆ ಸೂಕ್ತ ಜಾಗ ಇರಬೇಕು, ಸ್ಮಶಾನಕ್ಕೆ ಬೇಕು, ಬೇರೆ ಏನಾದ್ರೂ ಮಕ್ಕಳು ಕೈ ಚಾಚೋದಕ್ಕಾದ್ರೂ ಸ್ವಲ್ಪ ಜಾಗ ಇರಬೇಕು. ಅದಕ್ಕೆಲ್ಲ ನೀವು ಕಟ್ಟುನಿಟ್ಟಾಗಿ ಕಾಯ್ದಿರಿಸಬೇಕು ಅಂತ ಪ್ರತಿಪಕ್ಷದ ನಾಯಕರು ಏನ್ ಹೇಳಿದ್ದಾರೆ ಅದ್ರ ಕಡೆ ಖಂಡಿತವಾಗಿ ನಾವು ಅದನ್ನ ಒಪ್ತೇವೆ, ಅದನ್ನ ಅನುಷ್ಠಾನ ಮಾಡ್ಲಿಕ್ಕೂ ಕೂಡ ಮಾಡ್ತೇವೆ ಅಧ್ಯಕ್ಷರೇ. ಇನ್ನ ಮಾನ್ಯ ಶಾಸಕರು ಹೇಳಿದ್ದು, ಅವರು ನಾನು ಗುರುತಿಸಿದಾಗೆ 9 ವಸತಿ ಪ್ರದೇಶಕ್ಕೆ ಇಲ್ಲ ಅಂತ ವರದಿ ಬಂದಿದೆ. ಇನ್ನೂ ಹೆಚ್ಚಿದ್ರೆ ತಾವು ಕೊಡಿ. ಈಗ ಮಾರ್ಗಸೂಚಿ ದರಕ್ಕಿಂತ 3 ಪಟ್ಟುವರೆಗೆ ಕೊಡ್ಲಿಕ್ಕೆ ಅವಕಾಶ ಇದೆ. 3 ಪಟ್ಟುವರೆಗೆ ಪರಿಹಾರ ಕೊಟ್ಟು ಖರೀದಿ ಮಾಡ್ಲಿಕ್ಕೆ ಅವಕಾಶ ಇದೆ. ಫಸ್ಟ್ ಪ್ರಯಾರಿಟಿ ಹತ್ತಿರದಲ್ಲಿರುವ ಸರ್ಕಾರಿ ಜಾಗದಲ್ಲಿ ಅವರಿಗೆ ಕಾಯ್ದಿರಿಸ್ತೇವೆ. ಎರಡನೇದು ಎಲ್ಲೂ ಅದು ಸೆಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಖರೀದಿ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತೇವೆ. ಅದು ಯಾವ್ದಾದ್ರು ಈ 9 ನಮ್ಮ ನಜರಲ್ಲಿ ಇದೆ. ಅದು ಬಿಟ್ಟು ಇನ್ನೇನಾದ್ರೂ ಇದ್ರೆ ತಾವು ಕೊಡಿ. ಮೂರನೇದು, ಅವರು ತಾಂಡಗಳು ಕಂದಾಯ ಗ್ರಾಮ ಆಗಿಲ್ಲ ಅಂತ ಹೇಳ್ತಾರೆ. ಅದು ನಿಜವಾಗಿ ನನಗೂ ಬೇಸರದ ಸಂಗತಿ. ಇಷ್ಟೆಲ್ಲ ನಾವು ಪ್ರಯತ್ನ ಮಾಡಿ ಇನ್ನೂ ಹಾಗೆ ಉಳಿದಿದ್ದಾವೆ ಅಂದ್ರೆ ಅದು ನಾನು ಏನ್ ಹೇಳ್ಬೇಕು, ನನಗೆ ಬೇಸರ ಆಗುತ್ತೆ. ಈಗಲೂ ನಾನು ಇವತ್ತು ಮಾತಾಡ್ತೀನಿ, ಅದನ್ನು ಪಟ್ಟಿ ಕೊಡಿ, ಯಾವ್ದು ಗ್ರಾಮ ಆಗಿಲ್ಲ ಅಂತ ದಯವಿಟ್ಟು ಅದು ಪಟ್ಟಿ ಕೊಡಿ. ನನ್ಗೆ ಪಟ್ಟಿ ಕೊಡಿ ಯಾವ್ದು ಆಗಿಲ್ಲ ಅಂತೇಳಿ. ಅದು ಆ ರೀತಿ ಆಗದೆ ಹೋಗಿದ್ರೆ ನಿಜವಾಗ್ಲೂ ಅದು ನಮ್ಮ ವೈಫಲ್ಯ ಆಗುತ್ತೆ. ಅದನ್ನ ನಾವು ಒಪ್ಕೊಳ್ಬೇಕು. ಇಷ್ಟೆಲ್ಲ ಪ್ರಯತ್ನ ಮಾಡಿ ಇನ್ನೂ ತಾಂಡಗಳು ಕಂದಾಯ ಗ್ರಾಮ ಮಾಡಿಲ್ಲ, ಪ್ರಸ್ತಾವನೆ ಬಂದಿಲ್ಲ ಅಂತ ಹೇಳಿದ್ರೆ ನಿಜವಾಗೂ ಬೇಸರದ ಸಂಗತಿ. ಅದನ್ನ ನೋಡೋಣ, ಈಗ ಸರಿಪಡಿಸ್ಲಿಕ್ಕೆ ಅವಕಾಶ ಆಗುತ್ತೋ ಇಲ್ವೋ. ಬಟ್ ಅಟ್ಲೀಸ್ಟ್ ಪಟ್ಟಿ ಆದ್ರೂ ಕೂಡ ನಾನು ಅಧಿಕಾರಿಗಳಿಂದ ವಿವರಣೆ ತಗೊಳ್ತೇವೆ. ಸನ್ಮಾನ್ಯ ಅಧ್ಯಕ್ಷರೇ, ತಾವು 100% ಮಾಡ್ತೀರಿ, ನಮ್ ಭರವಸೆ ಇದೆ. ಆಮೇಲೆ ಜಮೀನ್ ಕೂಡ ಅತಿಕ್ರಮಣ ಆಗ್ತಾ ಇದೆ. ನಮ್ ಕ್ವಶನ್ ಇದೆ, ಜಮೀನು ಅತಿಕ್ರಮಣ ಆಗ್ತಾ ಇದೆ. ನಾವು ನೋಡ್ಬೇಕು. ತಾವು ಹೇಳಿದ್ರೆ 20% ಮಾತಾಡಿದ್ರು, ಅತಿಕ್ರಮಣ ಜಾಸ್ತಿ ಆಗ್ತಾ ಇದೆ. ನಮ್ಮ ಜಾನುವಾರು ಹತ್ರ ನಮ್ಮ ಗೋಮಾಲ ಜಮೀನು ಕೂಡ ಅತಿಕ್ರಮಣ ಆಗ್ತಾ ಇದೆ. ತಾವು ಕಂಟ್ರೋಲ್ ಮಾಡಬೇಕು ಅಷ್ಟೇ. ಬಸವರಾಜ ಮುತ್ತಿಮ